ನನ್ನ ಮಿನಿ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ ಬೆಳಗ್ಗೆ ಎದ್ದು ಆಸ್ ಯೂಶುವಲ್ ನಾನು ವರ್ಕೌಟ್ ರೂಟೀನ್ ಎಲ್ಲ ಮುಗೀತು. ವರ್ಕೌಟ್ ಮುಂಚೆ ಸೀಡ್ಸ್ ವಾಟರ್ ಕುಡ್ತಿದ್ದೆ. ವರ್ಕೌಟ್ ಆದ್ಮೇಲೆ ಈ ಗ್ರೀನ್ ಜ್ಯೂಸ್ ಕುಡ್ದೆ. ಈ ಗ್ರೀನ್ ಜ್ಯೂಸ್ ಅಲ್ಲಿ ಏನೇನ್ ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ಕೇಳಿ, ನೆಕ್ಸ್ಟ್ ಟೈಮ್ ಹೇಳ್ತೀನಿ. ಅದಾದ್ಮೇಲೆ ತಲೆಗೆ ಅಪ್ಲೈ ಮಾಡಕ್ಕೆ ಅಂತ ರೋಸ್ ಮೇರಿ ವಾಟರ್ ಕಾಯಿಸ್ತಾ ಇದ್ದೆ. ನಾವು 3 ಜನ ಹಾಕೊಳ್ಳೋದ್ರಿಂದ ಇಷ್ಟು ಕ್ವಾಂಟಿಟಿ ಕಾಯಿಸ್ತಾ ಇದ್ದೀನಿ. ಅದಾದ್ಮೇಲೆ 1-2 ಪೀಸ್ ಪರಂಗಿ ಹಣ್ಣು ತಿನ್ಕೊಂಡು ತಿಂಡಿಗೆ ಅಂತ ನೆನ್ಸಿಟ್ಟಿದ್ದು ಓಟ್ಸ್ ಜೊತೆಗೆ ಬಾಳೆಹಣ್ಣು ಮಿಕ್ಸ್ ಮಾಡಿ ತಿನ್ಕೊಂಡೆ. ಇನ್ನ ಹೊಂಗೆ ಮರದ ಎಲೆಗಳೆಲ್ಲ ಉದ್ರಿ ಈ ತರ ಕಾಣಿಸ್ತಿತ್ತು. ಇವಾಗ ಖಾಲಿ ಬೋಳ್ಬುಳ ಕಾಣಿಸ್ತಾ ಇದೆ. ಇನ್ನೊಂದು 15-20 ದಿನ ಆದ್ಮೇಲೆ ಸಕ್ಕದಾಗಿ ಕಾಣಿಸ್ತಿರುತ್ತೆ. ಅದಾದ್ಮೇಲೆ ನಮ್ ಬ್ರೂನೋ ನನ್ನ ಕರ್ಕೊಂಡು ಹಾಸ್ಪಿಟ್ಲ್ ಹೊರಟ. ಅಲ್ಲ ನಾನು ಮತ್ತೆ ನನ್ನ ತಂಗಿ ಬ್ರೂನೋ ಕರ್ಕೊಂಡು ಹಾಸ್ಪಿಟ್ಲ್ ಹೊರಟು. ಬೆಲ್ಟ್ ನ ಅವ್ನ್ ಬಾಯಲ್ ಕಚ್ಕೊಂಡ್ ಕರ್ಕೊಂಡು ಹೋಯ್ತಿದ್ರೆ ಅವ್ನ್ ನಮ್ನ ಕರ್ಕೊಂಡು ಹೋಯ್ತಾರ ತರ ಕಾಣಿಸ್ತದೆ. ಅವನ್ನ ಕರ್ಕೊಂಡು ಹೋಗ್ಬೇಕಿದ್ರೆ 11ನೇ ನಂಬರ್ ಮನೆ ಹತ್ರ ನಮ್ ಚಾರ್ಲಿ ಸಿಕ್ಕಿದ್ಲು. ಬೆಳಿಗ್ಗೆನೆ ನಮ್ಮ ಮನೆಯಿಂದ ಓಡೋಗಿದ್ದವಳು ಮಧ್ಯಾಹ್ನ ಆ ಮನೆ ಹತ್ರ ನಿಂತಿದ್ಲು. ನೋಡಿದ್ರೆ ಚೆನ್ನಾಗಿ ಗೊಜ್ಜಲ್ ಒದ್ದಾಡ್ಕೊಂಡ್ ಬಂದವಳೆ. ಸರಿ ಅಂತ ಅವಳನ್ನ ಅಲ್ಲಿಂದ ಇಟ್ಕೊಂಡ್ ಬಂದು ಮನೇಲಿ ಕಟ್ಟಾಕ್ತೆ. ಅದಾದ್ಮೇಲೆ ಬ್ರೂನೋನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ತೋರಿಸ್ಕೊ ಬಂದು ಡಾಕ್ಟರ್ ಆಯಿಂಟ್ಮೆಂಟ್ ಮತ್ತೆ ಟ್ಯಾಬ್ಲೆಟ್ ಬರ್ಕೊಟ್ರು. ಟ್ಯಾಬ್ಲೆಟ್ ಮತ್ತೆ ಆಯಿಂಟ್ಮೆಂಟ್ ಬರ್ಕೊಟ್ಟವ್ರೆ ಡಾಕ್ಟರ್ ನಿಂಗೆ ಅಂತ ಬ್ರೂನೋಗೆ ಹೇಳ್ತಿದ್ರೆ ಅವನು ಕೊಡು ನಾನೇ ತಗೋತೀನಿ ಅಂತ ನನ್ನ ಕೈಯಿಂದ ಕಿತ್ಕೊಳಕ್ಕೆ ಬತ್ತವನೆ. ಅದಾದ್ಮೇಲೆ ಹೆಂಗೋ ಮಾಡಿ ಬಿಡಿಸ್ತೆ. ಅಲ್ಲಿಂದ ಹೊರಟು ನಮ್ಮ ಮನೆ ಕಡೆಗೆ ಬಂದು ನಮ್ ಬ್ರೂನೋ ನಡಿಯದ್ನ ಪ್ರತಿ ಸತಿ ನೋಡ್ಬೇಕಾದ್ರೂ ನನ್ನ ತಲೆಯಲ್ಲಿ ಒಂದ್ ಸಾಂಗ್ ಓಡ್ತಿರುತ್ತೆ. ಸಿಂಗಾರಿ ಮೈಟೊಂಕಿನ ಬೈಯಾರಿ. ಇನ್ನ ನಾವು ಹಾಸ್ಪಿಟ್ಲ್ ಹೋಗಿದ್ ರೀಸನ್ ಹೇಳಿಲ್ಲ ಅಲ್ವಾ. ನೋಡಿ ನಮ್ ಬ್ರೂನೋದು ಒಂದ್ ಕಾಲಲ್ಲಿ ಈ ತರ ಸ್ಕಿನ್ ಇನ್ಫೆಕ್ಷನ್ ಆಗಿದೆ. ನಿಮ್ಗೇನಾದ್ರೂ ಇದು ರೆಮಿಡಿ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ದಯವಿಟ್ಟು. ಅಲ್ಲಿಂದ ಬಂದು ಕಲ್ಲಂಗಡಿ ಹಣ್ಣು ತಿಂದೆ. ಈ ಬೇಸಿಗೆಗಾಲದಲ್ಲಿ ಆದಷ್ಟು ತಂಪಾಗಿರೋ ಫುಡ್ಸ್ ನ ತಿನ್ನಿ. ನಿಮ್ ಬಾಡಿನ ಡಿಹೈಡ್ರೇಟ್ ಆಗಕ್ ಬಿಡ್ಬೇಡಿ. ಆದ್ಮೇಲೆ ಊಟ ಮಾಡಿ ಮಜ್ಜಿಗೆ ಮಾಡ್ಕೊಂಡು ಅದಕ್ಕೆ ಸಬ್ಜಾ ಸೀಡ್ಸ್ ಮತ್ತೆ ಜೀರಾ ಪೌಡರ್ ಮಿಕ್ಸ್ ಮಾಡ್ಕೊಂಡು ಕುಡ್ದೆ. ಇನ್ನ ನಮ್ ಚಾರ್ಲಿ ಕತೆ ಒಂದ್ ಬಾಕಿ ಇತ್ತು. ಮೈಯಲ್ಲಾಗಿದ್ ಗೊಜ್ಜನೆಲ್ಲ ತೊಳಿಬೇಕಲ್ಲ, ಅದಕ್ಕೆ ನನ್ ತಂಗಿ ಅವಳ ಬಾಡಿ ವಾಶ್ ನೇ ಹಾಕ್ಬಿಟ್ಟು ಸ್ನಾನ ಮಾಡಿಸಿದ್ಲು. ಇವಾಗ ನಮ್ ಚಾರ್ಲಿ ಬಾಡಿ ವಾಶ್ ಹಾಕೊಂಡು ಸ್ನಾನ ಮಾಡಿ ಫುಲ್ ಪಳ ಘಮ ಘಮ. ಇನ್ನ ಸಂಜೆ ಆಗ್ತದಂಗೆ ಮಳೆ ಮೋಡ ಆಗಿ ಸೋನೆ ಬೀಳಕ್ ಶುರು ಆಯ್ತು. ಅದಕ್ಕೆ ಓಡೋಕ್ ಬಟ್ಟೆಗಳನ್ನೆಲ್ಲ ಎತ್ ಮಾಡಿಕೊಂಡೆ. ವೆದರ್ ಹಿಂಗಿದ್ದ ಕಾರಣ ನಮ್ಮಮ್ಮಿ ಸೆಲ್ಫ್ ಇನಿಷಿಯೇಟಿವ್ ತಗೊಂಡು ಎಲ್ರಿಗೂ ಚುರುಮುರಿ ಮಾಡ್ಕೊಟ್ರು. ನಾವು ಮಳೆ ಬರುತ್ತೆ ಅಂತ ಕಾದೋ ಬಟ್ ಬರ್ಲೇ ಇಲ್ಲ. ಅದೇನಾದ್ರೂ ಒಣಗಾಕಿದ್ ಬಟ್ಟೆ ಎತ್ಕೊಳ್ದೆ ಹಂಗೆ ಬಿಟ್ಟಿದ್ರೆ ಮಳೆ ಸುರಿಯೋದು. ನನ್ಗಂತೂ ಎಷ್ಟೋ ಸತಿ ಈ ತರ ಆಗೈತೆ. ನಿಮ್ಗೂ ಈ ತರ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನ ಚುರುಮುರಿ ಜೊತೆಗೆ ಬ್ಲಾಕ್ ಕಾಫಿ ಕುಡ್ದೆ. ಇನ್ನ ರಾತ್ರಿ ಊಟಕ್ಕೆ ರೊಟ್ಟಿ ಎಣ್ಗಾಯಿ ಮತ್ತೆ ಒಂದ್ ಮೊಟ್ಟೆ ತಿನ್ಕೊಂಡೆ. ಇವತ್ತಿಗೆ ಇಷ್ಟೇ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.